ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಿ, ಇವತ್ತು ಅವಲಕ್ಕಿಯಿಂದ ಒಂದು ಸೂಪರಾಗಿರೋ ರೆಸಿಪಿ ಮಾಡೋಣ. ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಇಷ್ಟಪಡೋಂಥ ರೆಸಿಪಿ. ನೋಡಿ, ನಾನಿಲ್ಲಿ ಅವಲಕ್ಕಿ ಮಾಡ್ತೀವಲ್ಲ, ಮೀಡಿಯಮ್ ಅವಲಕ್ಕಿ, ಆ ಅವಲಕ್ಕಿನ ತೊಗೊಂಡಿದ್ದೀನಿ. ಈ ಅವಲಕ್ಕಿನ ನಾನು ಜರಡಿ ಮಾಡಿ ತೊಗೊಂಡಿದ್ದೀನಿ. ನೋಡಿ, ನಾವೀಗ ಇದನ್ನು ನೋಡಿ ಒಂದು ಪ್ಯಾನ್ ತೊಗೊಂಡು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅವಲಕ್ಕಿ ಕೆಂಪಾಗೋ ತನಕ ಬಿಡಬೇಡಿ, ಹಾಗೆಯೇ ಗರಿ ಗರಿ ಆದರೆ ಸಾಕು, ಅಷ್ಟರ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿಟ್ಟರೆ ಬೇಗ ಕಪ್ಪಾಗುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಥರ ಕೈ ಆಡಿಸ್ತಾನೆ ನಾವು ಇದನ್ನು ಹುರ್ಕೋಬೇಕು. ನೀವು ಟ್ರಿಪ್ ಹೋಗ್ಬೇಕಾದ್ರೆ ಇದನ್ನು ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಹಾಗೆಯೇ ಯಾರು ಗೆಸ್ಟ್ ಬಂದರು ಅಂದರೆ ದಿಢೀರಂತ ನಾವು ಇದನ್ನು ಮಾಡ್ಬೋದು. ಅವಲಕ್ಕಿಯಿಂದ ಮಕ್ಕಳಿಗೆ ಯಾವಾಗಲೂ ಉಪ್ಪಿಟ್ಟೆ ಮಾಡಿಕೊಟ್ಟಿರ್ತೀವಿ. ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಖುಷಿಪಟ್ಟು ತಿಂತಾರೆ. ನೋಡ್ತಾ ಇದ್ದೀರಲ್ಲ, ಈ ಥರ ಗರಿ ಗರಿ ಆಗೋ ತನಕ ನಾವು ಇದನ್ನು ಹುರ್ಕೊಬೇಕು. ನೋಡಿ, ಇವಾಗ ಸ್ಟವನ್ನು ಆಫ್ ಮಾಡಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ತಣ್ಣಗಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನೋಡೋಣ. ನೋಡಿ, ಇವಾಗ ಈ ಥರ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಇವಾಗ ಇದನ್ನು ತಣ್ಣಗಾಕೆ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಬೌಲ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಬೌಲ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟನ್ನು ಹಾಕಿ ಸ್ಟವ್ ಆನ್ ಮಾಡ್ದೇ ನಾವು ಇದನ್ನು ಕಲಿಸ್ಕೊಬೇಕು. ಹಾಲು ಚೆನ್ನಾಗಿ ಕಾಯ್ದು ಆರಿರೋ ಹಾಲನ್ನೇ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ನಾವು ಇದನ್ನು ಕಲಿಸ್ಕೋಬೇಕು. ನೋಡಿ, ಈ ಥರ ಸ್ವಲ್ಪನೂ ಗಂಟಿರಬಾರ್ದು, ಆ ಥರ ನಾವು ಇದನ್ನು ಕೈ ಆಡಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೊಂಡ ನಂತರ ಇನ್ನೊಂದು ಗ್ಲಾಸ್ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನೊಂದು ಗ್ಲಾಸ್ ಹಾಲು ಹಾಕಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ನಾವು ಇದನ್ನು ಕೈ ಆಡಿಸ್ಕೊಬೇಕು. ಕೈ ಬಿಟ್ಟರೆ ನಾವು ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಗಂಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಕೈ ಆಡಿಸ್ಕೊಬೇಕು. ನಿಮ್ಮನೇಲೂ ಈ ಥರ ಮಾಡ್ತಾಯಿದ್ದಾರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೀವಿನ್ನೂ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ನ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗೋದನ್ನು ಕೂಡ ಮರಿಬೇಡಿ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾವಿಲ್ಲಿ 2 ಗ್ಲಾಸ್ ಹಾಲು ಹಾಕಿದ್ವಲ್ಲ, 1 ಗ್ಲಾಸ್ ಹಾಲಾಗೋ ತನಕನೂ ನಾವು ಇದನ್ನು ಕುದಿಸ್ಕೊಬೇಕು. ಈ ಥರ ಕೈ ಆಡಿಸ್ತಾನೇ ನಾವು ಕುದಿಸ್ಕೊಬೇಕು. ಕೈ ಬಿಟ್ಟರೆ ತಳ ಹಿಡಿಯುತ್ತೆ. ನೋಡಿ, ಹಾಲು ಕುದಿಯೋ ಅಷ್ಟರೊಳಗೆ ನೋಡಿ, ಇಲ್ಲಿ ನಾವು ಅವಲಕ್ಕಿನ ಹುರ್ಕೊಂಬಂದಿದ್ವಲ್ಲ, ಆ ಅವಲಕ್ಕಿನ ಹಾಕಿ ಸಣ್ಣದಾಗಿ ಪೌಡರ್ ಮಾಡ್ಕೊಂಬರೋಣ. ನೋಡಿ, ಈ ಥರ ಪೌಡರ್ ಮಾಡ್ಕೊಂಬಂದಿನಿ. ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನಮ್ಮದು ಹಾಲು ಕುದೀತಾ ಇದೆಯಲ್ಲ, ಅದೇನಾಗಿದೆ ನೋಡೋಣ ಬನ್ನಿ. ನೋಡಿ, ಅದೇ ಕೂಡ ಚೆನ್ನಾಗಿ ಕುದ್ದಿದೆ ಅಲ್ಲ. ಈ ಥರ ಕುದಿಯುವಾಗ ನಾವು ಅರ್ಧ ಬೌಲು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸಕ್ಕರೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿ ಬರೋ ತನಕ ನಾವು ಇದನ್ನು ಕುದಿಸ್ಕೊಳ್ಳೋಣ. ನಾವು ಸ್ವೀಟ್ ತಿನ್ನಬೇಕು, ಮಕ್ಕಳು ತಿನ್ನಬೇಕು ಅಂದರು ಅಂದರೆ ಆಚೆನೇ ಹೋಗಿ ನಾವು ತರಬೇಕಾಗತ್ತೆ. ಈ ಥರ ಮನೇಲಿ ಮಾಡಿಕೊಟ್ಟಾಗ ಮಕ್ಕಳು ಆಚೆದೇ ಬೇಡ, ಮನೇಲೇ ಸಾಕು ಅಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಒಂದು ಸ್ನ್ಯಾಕ್ಸ್ ಅಂತ ಹಾಕ್ಬಿಡ್ಬೋದು. ನೋಡಿ, ಸಕ್ಕರೆ ಕರಗ್ತಾ ಇದೆ ಅಲ್ಲ, ಈ ಟೈಮಲ್ಲಿ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಪ್ಪ ಹಾಕಿ ನೀಟಾಗಿ ಇನ್ನೊಂದು ಸರಿ ಕೈ ಆಡಿಸ್ಕೊಂಡು ಕುದಿಸ್ಕೊಬೇಕು. ನಾವು ಫುಲ್ಲು ಲೋ ಫ್ಲೇಮಲ್ಲೇ ನಾವು ಇದನ್ನು ಮಾಡ್ಕೋಬೇಕು. ನೋಡಿ, ಈ ಥರ ಕುದಿಬೇಕಾದ್ರೆ ನಾನು ಇದಕ್ಕೆ ಸ್ವಲ್ಪನೇ ಅವಲಕ್ಕಿನ ಪೌಡರ್ ಮಾಡ್ಕೊಬಂದ್ವಲ್ಲ, ಅದನ್ನು ಹಾಕ್ಕೊಂಡು ಕೈ ಆಡಿಸ್ಕೊಳ್ತೀನಿ. ಒಂದೇ ಸರಿ ಹಾಕಿದ್ರೆ ಗಂಟಾಗೋ ಚಾನ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕಿ ಕೈ ಆಡಿಸ್ಕೊಳ್ತೀನಿ.
ನೋಡ್ತಾ ಇದ್ದೀರಲ್ಲ, ಇಷ್ಟಿಷ್ಟೇ ಅವಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಅವಲಕ್ಕಿಯಿಂದನೂ ಈ ಥರ ಒಂದು ಸ್ವೀಟ್ ಆಗುತ್ತೆ ಅಂದರೆ ತುಂಬ ಖುಷಿಪಟ್ಟು ತಿಂತೀರಾ ನೋಡಿ. ನೋಡಿ ಇವಾಗ ಎಲ್ಲ ಅವಲಕ್ಕಿ ಪೌಡರ್ನು ಹಾಕಿ ನೀಟಾಗಿ ಕೈ ಆಡಿಸ್ಕೊಳ್ಳೋಣ. ಈಗಲೇ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕೈ ಬಿಡದೇನೆ ನಾವು ಇದನ್ನು ತಿರುಗಿಸ್ಕೊಬೇಕು. ನಾವು ಕೈ ಬಿಟ್ವಿ ಅಂದರೆ ತಳ ಹಿಡಿಯೋ ಚಾನ್ಸ್ ಜಾಸ್ತಿ ಇರುತ್ತೆ. ನೋಡ್ತಾ ಇದ್ರಲ್ಲ, ಕಾಜು ಬರ್ಫಿಗೆ ಯಾವ ಥರ ಮಾಡ್ತೀವೋ ಅದೇ ಥರ ಕಾಣಿಸ್ತದೆ ನೋಡಿ. ಮನೇಲಿರೋ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಬಳಸಿ ಸೂಪರಾಗಿ ನಾವು ಇದನ್ನು ಮಾಡ್ಕೋಬೋದು ನೋಡಿ. ಪ್ಯಾನ್ನ ಬಿಟ್ಟು ನೀಟಾಗಿ ಬರ್ತಾ ಇದೆ ನೋಡಿ. ಈ ಟೈಮಲ್ಲಿ ಸ್ವಲ್ಪ ಬಾದಾಮನ್ನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಮತ್ತೆ ಒಂದು ಅರ್ಧ ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಪ್ಯಾನ್ ನೀಟಾಗಿ ಬಿಟ್ಟಿದೆ ಅಲ್ಲ ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದನ್ನು ನೋಡಿ ಒಂದು ಪ್ಲೇಟಿಗೆ ತುಪ್ಪ ಸರ್ವೆ ಇಟ್ಕೊಂಡಿದ್ದೆ, ಆ ಪ್ಲೇಟಿಗೆ ನಾವು ಇದನ್ನು ಹಾಕ್ಕೊಳ್ಳೋಣ. ಬಿಸಿ ಬಿಸಿ ಇದೆ, ನೀವು ಸ್ಪೂನ್ ಸಹಾಯದಿಂದ ಬೇಕಿದ್ರೂ ಮಾಡ್ಬೋದು. ಸ್ವಲ್ಪನೂ ಕೈಗೆ ಅಂಟ್ತಾ ಇಲ್ಲ, ತುಂಬ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಈ ಥರ ನೀಟಾಗಿ ಒಂದೇ ಶೇಪ್ ಬರೋ ಥರ ನೋಡಿ, ಈ ಥರ ಒಂದೇ ಸಮ ಬರೋ ಥರ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನೀವು ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡ್ಬೋದು. ನಾನು ಸ್ವಲ್ಪ ಬಾದಾಮ್ ಉಳಿದಿತ್ತು ಅಂತ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಕೊಳ್ಳೋಣ. ತಣ್ಣಗಾದಮೇಲೆ ಯಾವ ಥರ ಬಂದಿದೆ ನೋಡೋಣ ಬನ್ನಿ. ನೋಡಿ ಸ್ವಲ್ಪ ತಣ್ಣಗಾಗಿದೆ, ನಾವು ಇವಾಗ ಕಟ್ ಮಾಡ್ಕೊಳ್ಳೋಣ. ನೋಡಿ ನಿಮಗೆ ತೋರಿಸ್ತೀನಿ ನೋಡಿ, ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ನೋಡ್ತಾ ಇದ್ದೀರಲ್ಲ ನೀವೇ. ವಾವ್, ಸೂಪರಾಗಿ ಬಂದಿದೆ ನಿಜವಾಗ್ಲೂ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ. ಮುರಿದ್ಬಿಟ್ಟು ತೋರಿಸ್ತೀನಿ, ಪರ್ಫೆಕ್ಟಾಗಿ ಬಂದಿದೆ. ನೀವು ಹೊರಗಡೆಯಿಂದ ಕಾಜು ಬರ್ಫಿ ತಿನ್ನೋದನ್ನೇ ಮರ್ತು ಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಸೂಪರಾಗಿ ಬಂದಿದೆ ನೋಡಿ. ಎಲ್ಲವುದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ, ಪರ್ಫೆಕ್ಟಾಗಿ ಬಂದಿದೆ, ಸೂಪರಾಗಿದೆ. ಖಂಡಿತವಾಗ್ಲೂ ನೀವು ಒಂದ್ಸರಿ ಮಾಡಿ ಹೇಗೆ ಬಂತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು.